ನಮಸ್ತೆ ನನ್ನ ಸಾರಿಗೆ ನೌಕರ ಬಂಧುಗಳೇ. ಸಾರಿಗೆ ಸಂಸ್ಥೆಯಲ್ಲಿ ಕೆಲಸ ಮಾಡಲು ನಿರುತ್ಸಾಹವೇ? ಹಲವು ವರ್ಷಗಳಿಂದ ವೇತನ ಹೆಚ್ಚಳಕ್ಕೆ ಕಾದು ನಿರಾಸೆಯೇ? ಹೋರಾಟಗಳಿಗೆ ಬೆಂಬಲ ನೀಡಿ ಬೇಸತ್ತಿರುವಿರೇ? ಇಷ್ಟೆಲ್ಲ ಸಮಸ್ಯೆಗಳಿಗೆ ಕಾರಣ ಸರ್ಕಾರವೇ? ಇಲ್ಲ ಸಂಸ್ಥೆಯೇ? ಇಲ್ಲ ನೌಕರರಾದ ನಾವುಗಳೇ? ಖಂಡಿತ ಸಮಸ್ಯೆ ಇರುವುದು ನೌಕರರ ಒಗ್ಗಟ್ಟಿನಲ್ಲಿ. ಒಂದೇ ಇಲಾಖೆ, ಒಂದೇ ರೀತಿಯ ಕಷ್ಟಗಳು, ಆದರೆ ಸಂಘಟನೆಗಳು ಮಾತ್ರ 108. ಇಂತಹ ವಿಭಜನೆಯೇ ಸರ್ಕಾರ ಮತ್ತು ಆಡಳಿತ ವರ್ಗದ ಬಲವಾಗಿದೆ. 108 ಸಂಘಟನೆಗಳ ನಾಯಕರೇ ತಮ್ಮ ಭಿನ್ನಾಭಿಪ್ರಾಯಗಳನ್ನು ಬದಿಗಿಟ್ಟು ನೌಕರರ ಹಿತ ಕಾಪಾಡುವ, ವೇತನ ಹೆಚ್ಚಳ ಹಾಗೂ ಹಿಂಬಾಕಿಯನ್ನು ಪಡೆಯುವ ನಿಟ್ಟಿನಲ್ಲಿ ಮೊದಲ ಆದ್ಯತೆಯಾಗಿ ಜಂಟಿ ಕ್ರಿಯಾ ಸಮಿತಿ, ಕೂಟಗಳ ಒಕ್ಕೂಟ, ಮತ್ತೊಂದು ಮಗದೊಂದು ಸಂಘಟನೆಗಳೆಲ್ಲ ಒಂದೇ ವೇದಿಕೆಯಲ್ಲಿ ಸೇರಿ ವೇತನ ಹೆಚ್ಚಳದ ತಮ್ಮೆಲ್ಲ ಬೇಡಿಕೆಗಳನ್ನು ಗೆಲ್ಲಬಹುದು. ಈ ವಿಡಿಯೋವನ್ನು ಎಲ್ಲ ನೌಕರರು ತಮ್ಮ ಸಂಪರ್ಕದಲ್ಲಿರುವ ಎಲ್ಲ ಸಂಘಟನೆ ನಾಯಕರಿಗೂ ತಲುಪುವವರೆಗೂ ಶೇರ್ ಮಾಡಿ. ಸ್ನೇಹಿತರೆ, ಸಂಸ್ಥೆಯ ಆಡಳಿತ ಮಂಡಳಿ ಹಾಗೂ ಸರ್ಕಾರ ನೌಕರರನ್ನು ತುಳಿಯಲು ನೌಕರರನ್ನೇ ಬಳಸಿಕೊಳ್ಳುತ್ತಿದೆ. ಆಡಳಿತ ಮಂಡಳಿ ಯಾವಾಗಲೂ ಮಾಡುವ ಕೆಲಸ ಒಡೆದು ಆಳುವ ನೀತಿ, ಡಿವೈಡ್ ಆ್ಯಂಡ್ ರೂಲ್ ಪಾಲಿಸಿ. ಯಾವಾಗ ಒಂದು ಸಂಘಟನೆ ಮುಷ್ಕರ, ಹೋರಾಟಕ್ಕೆ ಕರೆ ನೀಡುತ್ತೋ ಆಗ ಇನ್ನೊಂದು ಸಂಘಟನೆ ತಟಸ್ಥವಾಗಿ ಉಳಿಯುತ್ತದೆ, ಇಲ್ಲವೇ ವಿರೋಧಿಸುತ್ತದೆ. ಇದರಿಂದ ಸರ್ಕಾರಕ್ಕೆ ಲಾಭವಾಗುತ್ತದೆಯೇ ಹೊರತು ನೌಕರರಿಗೆ ಸಿಗಬೇಕಾದ ಸವಲತ್ತುಗಳು ಸಿಗುವುದಿಲ್ಲ. ಕೇವಲ ಭರವಸೆಗಳು ಮಾತ್ರವೇ ಉಳಿದಿರುತ್ತವೆ. ಇದಕ್ಕೆ ಕಾರಣ ನೌಕರರ ಒಳಿತಿಗಾಗಿ ಮಾಡಿಕೊಂಡ ಸಂಘಟನೆಗಳೇ ಅಲ್ಲವೇ? ಸಂಘಟನೆಗಳ ನಾಯಕರೇ, ಮೊದಲು ನಿಮ್ಮ ಸ್ವಪ್ರತಿಷ್ಠೆಗಳನ್ನು ನಿಮ್ಮ ಮನೆಯ ಹೊಸ್ತಿಲ ಬಳಿಗೆ ಬಿಟ್ಟು ನೌಕರರ ಉದ್ಧಾರಕ್ಕಾಗಿ ಸಂಘಟನೆಗಳನ್ನು ಕಟ್ಟಿ ನಾಯಕರೆನಿಸಿಕೊಂಡಿದ್ದೀರಿ. ಈ ಮೂಲ ಉದ್ದೇಶಕ್ಕೆ ಬದ್ಧರಾಗಿದ್ದೇ ಆದಲ್ಲಿ ಎಲ್ಲ ಸಂಘಟನೆಗಳು ಒಂದು ಮೆಟ್ಟಿಲ ಕೆಳಗೆ ಇಳಿದು ಸಮನ್ವಯತೆಯಿಂದ ನಾನು ಹೆಚ್ಚು ನೀನು ಕಡಿಮೆ ಎನ್ನುವ ಅಹಮ್ಮಿನ ಮನಸ್ಥಿತಿಯಿಂದ ಹೊರಬನ್ನಿ. ನೌಕರರ ಹಿತದೃಷ್ಟಿಯಿಂದ ಎಲ್ಲರೂ ಒಂದಾಗಿ ಸರ್ಕಾರದ ಮುಂದೆ ಹೋಗಲು ನಿರ್ಧರಿಸಲೇಬೇಕು. ಇಲ್ಲದೆ ಹೋದರೆ ಹಲವು ವರ್ಷಗಳಿಂದ ಕೈತುಂಬ ಸಂಬಳವಿಲ್ಲದೆ ಬೇಸತ್ತಿರುವ ನೌಕರರು ಹತಾಶಾ ಮನೋಭಾವದಿಂದ ಸಂಘಟನೆಯ ನಾಯಕರು ಎನಿಸಿಕೊಂಡವರನ್ನು ಕಾಲರ್ ಪಟ್ಟಿ ಹಿಡಿದು ಜಾಡಿಸುವ ಕಾಲ ಸನ್ನಿಹಿತವಾಗಿದೆ. ಎಚ್ಚರ! ನಿಮ್ಮ ಸಂಘಟನೆಗಳಿಗೆ ಪ್ರತ್ಯೇಕ ಅಜೆಂಡಾಗಳಿರಬಹುದು, ನಿಮ್ಮ ಸಿದ್ಧಾಂತಗಳು ಬೇರೆ ಬೇರೆ ಇರಬಹುದು. ಆದರೆ ಈ ಕ್ಷಣದಲ್ಲಿ ನೌಕರರಿಗೆ ಬೇಕಿರುವುದು ವೇತನ ಹೆಚ್ಚಳ, 38 ತಿಂಗಳ ಹಿಂಬಾಕಿ, ಅಮಾನತುಗೊಂಡ ನೌಕರರ ಮರು ನೇಮಕ. ತೀರಾ ಅಗತ್ಯವಾಗಿ, ಅವಶ್ಯಕವಾಗಿ ಪಡೆದು ತೀರಲೇಬೇಕಿರುವ ಬೇಡಿಕೆಗಳಿವು. ಈ ಬೇಡಿಕೆಗಳೇ ಸಂಘಟನೆಗಳ ಮೊದಲ ಆದ್ಯತೆಯಾಗಿರಬೇಕು. ಸಂಘಟನೆಗಳ ನಾಯಕರೇ, ಮೊದಲು ನೀವು ಒಂದಾಗಿ ಅಗತ್ಯವಾದ ಬೇಡಿಕೆಗಳ ಬಗ್ಗೆ ಒಮ್ಮತಕ್ಕೆ ಬಂದು ಸಾರ್ವಜನಿಕವಾಗಿ ನಿಮ್ಮ ಒಗ್ಗಟ್ಟನ್ನು ಬಹಿರಂಗವಾಗಿ ತಿಳಿಸಬೇಕಿದೆ. ಆಗ ಸರ್ಕಾರಕ್ಕೆ ಇದೊಂದು ಎಚ್ಚರಿಕೆ ಗಂಟೆಯಾಗುತ್ತದೆ. ಒಡೆದು ಆಳುವ ನೀತಿಗೆ ವಿರಾಮ ಬೀಳುತ್ತದೆ. ಸಂಘಟನೆಗಳ ಒಗ್ಗಟ್ಟು ಹಾಗೂ ಒಮ್ಮತದ ಬೇಡಿಕೆಗಳ ನಿರ್ಧಾರವನ್ನು ಜಂಟಿ ಪತ್ರಿಕಾಗೋಷ್ಠಿ ಮಾಡಿ ನೌಕರರಿಗೂ ಆಡಳಿತ ವರ್ಗಕ್ಕೂ ಸರ್ಕಾರಕ್ಕೂ ತೋರಿಸಬೇಕಿದೆ. ಆಗ ನೌಕರರಿಗೂ ನಿಮ್ಮ ಮೇಲೆ ಒಂದು ಆಶಾಭಾವನೆ ಮೂಡುತ್ತದೆ. ಸರ್ಕಾರ ಎಚ್ಚೆತ್ತುಕೊಂಡು ತ್ವರಿತವಾಗಿ ಬೇಡಿಕೆಗಳನ್ನು ಈಡೇರಿಸುವ ಕಡೆ ಗಮನ ಹರಿಸುತ್ತದೆ. ಈ ನಿಮ್ಮ ಒಗ್ಗಟ್ಟಿನಿಂದ ಪ್ರತಿ ಡಿಪೋಗಳಲ್ಲಿ ಗೇಟ್ ಮೀಟಿಂಗ್ ಹಮ್ಮಿಕೊಂಡು ನೌಕರರಲ್ಲಿ ಭರವಸೆಯನ್ನು ಮತ್ತೆ ತುಂಬಿ ಇದರಿಂದ ನೌಕರರಲ್ಲಿ ವಿಶ್ವಾಸ ಮೂಡುತ್ತದೆ. ಎಲ್ಲ ಸಂಘಟನೆಗಳ ನಾಯಕರೇ ನೆನಪಿಡಿ, ಒಂದು ಕಡ್ಡಿ ಮುರಿಯುವುದು ಸುಲಭ, ಆದರೆ ಕಡ್ಡಿಗಳ ಕಂತೆಯನ್ನು ಮುರಿಯುವುದು ಕಷ್ಟ ಸಾಧ್ಯ. ಯೋಚಿಸಿ ನಾಯಕರೇ, ನೀವು ಜಾತಿ, ಪಕ್ಷ, ಸಂಘಟನೆಯನ್ನು ಮರೆತು ಯಾವಾಗ ಒಂದಾಗುತ್ತೀರೋ ಆಗ ಸರ್ಕಾರ, ಆಡಳಿತ ವರ್ಗ ಬೆಚ್ಚಿ ಬೀಳುವುದು ನಿಶ್ಚಿತ. ಇದು ಹೇಳಿದಷ್ಟು ಸುಲಭವಲ್ಲ. ಆಡಳಿತ ಮಂಡಳಿ ನಿಮ್ಮ ಒಗ್ಗಟ್ಟನ್ನು ಮುರಿಯಲು ಪ್ರಯತ್ನಿಸಬಹುದು. ಆದರೆ ನಿಮ್ಮ ಮನಸ್ಸಲ್ಲಿ ನೌಕರರಿಗೆ ಒಳಿತು ಮಾಡುವ ಉದ್ದೇಶವಿದ್ದರೆ ಈ ಆಮಿಷಗಳೆಲ್ಲವೂ ಲೆಕ್ಕಕ್ಕೆ ಬರುವುದಿಲ್ಲ. ನಾಯಕರಿಗೆ ಆಮಿಷ ಒಡ್ಡಬಹುದು, ಸುಳ್ಳು ವದಂತಿಗಳನ್ನು ಹಬ್ಬಿಸಬಹುದು, ವರ್ಗಾವಣೆ ಅಥವಾ ಅಮಾನತು ಬೆದರಿಕೆ ಹಾಕಬಹುದು. ಆದರೆ ನಮ್ಮ ನೌಕರರ ಹಿತ ಕಾಪಾಡುವುದೇ ನಿಮ್ಮ ಧ್ಯೇಯೋದ್ದೇಶವಾಗಿದ್ದರೆ ಒಂದಾಗಿ ನಿಂತು ಬೇಡಿಕೆಗಳನ್ನು ಈಡೇರಿಸಿಕೊಳ್ಳಬಹುದು.
ಸಂಘಟನೆಗಳ ನಾಯಕರೇ, ಇತಿಹಾಸ ಹೇಳುತ್ತದೆ, ಕಾರ್ಮಿಕರು ಗೆದ್ದಿರುವುದು ಒಗ್ಗಟ್ಟಿನಿಂದ ಮಾತ್ರ. ನಿಮ್ಮ ಸಂಘಟನೆಗಳ ಹೆಸರು ಬೇರೆ ಇರಬಹುದು, ನಾಯಕರು ಬೇರೆ ಬೇರೆ ಇರಬಹುದು, ಆದರೆ ನೌಕರರ ಸಮಸ್ಯೆಗಳು ಒಂದೇ, ಅವರ ಹಸಿವು ಕಷ್ಟಗಳು ಒಂದೇ. ಹಾಗಿದ್ದಾಗ ಪ್ರತ್ಯೇಕ ಹೋರಾಟವೇಕೆ? ಎಲ್ಲ ಸಂಘಟನೆಗಳು ಒಂದಾಗಿ ಒಂದೇ ವೇದಿಕೆ ಮೂಲಕ ಸರ್ಕಾರ ಹಾಗೂ ಆಡಳಿತ ವರ್ಗವನ್ನು ಎದುರಿಸಿ ಬೇಡಿಕೆಗಳನ್ನು ಈಡೇರಿಸಲೇಬೇಕು. ಒಗ್ಗಟ್ಟಿನಲ್ಲಿ ಬಲವಿದೆ ಎಂದು ಮತ್ತೊಮ್ಮೆ ಸಾಬೀತುಪಡಿಸಬೇಕಿದೆ. ದಯವಿಟ್ಟು ಈ ವಿಡಿಯೋ ಪ್ರತಿ ನೌಕರರಿಗೂ ಶೇರ್ ಮಾಡಿ.